ಜಿಲ್ಲಾಸ್ಪತ್ರೆಗೆ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರ ಅಳವಡಿಸಲು ಆಗ್ರಹ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಹಾಗೂ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರದ ಕೊರತೆಯನ್ನು ಖಂಡಿಸಿ ಭಾರತೀಯ ಕಿಸಾನ್ ಸಂಘ ಮತ್ತು ಮಯೂರ ಯುವ ಸೇನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಉಗ್ರ ಹೋರಾಟ ನಡೆಸುವುದಾಗಿ ಭಾರತೀಯ ಕಿಸಾನ್ ಸಂಘ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮತ್ತಾವರ ಹೇಳಿದರು. ಪ್ರೊಟೆಸ್ಟ್ ಮಾಡಿದ್ವಿ ಹಾಸ್ಪಿಟಲ್ ಸಮಸ್ಯೆ ಬಗ್ಗೆ, ಬೇಸಿಕ್ ನೀಡ್ಸ್ ಬೇಕಾಗಿತ್ತು ಅನ್ನೋದ್ರ ಬಗ್ಗೆ. ಏನು ಚಿಕ್ಕಮಗಳೂರಿನಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಇಲ್ಲ, ಮತ್ತೆ ಏನು ಸಿಬ್ಬಂದಿ ಕೊರತೆ ಇರುವಂಥದ್ದು ಜಿಲ್ಲಾಸ್ಪತ್ರೆಯಲ್ಲಿ, ಈ ವಿಚಾರವಾಗಿ ಒಂದು ಪ್ರೊಟೆಸ್ಟ್ ಮಾಡಿದ್ವಿ. ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಸಿಕ್ತು, ಲಕ್ಷಾಂತರ ಜನ ನೋಡಿದ್ರು. ಮತ್ತೆ ಜನಗಳ ಮಿಡಿತ ಹಾಸ್ಪಿಟ್ಲ್ ಮೇಲಿದೆ ಅನ್ನೋದು ಅದು ಗಟ್ಟಿಯಾಗಿ ಕಾಣ್ತು. ಬೇಸಿಕ್ ನೀಡ್ಸ್ ಅವಶ್ಯಕತೆ ಇದೆ, ಜನರಿಗೆ ಬೇಕಾಗಿರೋ ಚಿಕ್ಕಮಗಳೂರಿಗೆ ಈಗ ಎರಡನೇ, ಒಂದು ಹಾಸ್ಪಿಟ್ಲು, ಇನ್ನೊಂದು ರೋಡಿನ ವ್ಯವಸ್ಥೆ. ಬಿಕಾಸ್ ಯಾಕೆ ಅಂದರೆ ರೋಡು ಎಲ್ಲ ಬಂದು ವೆಹಿಕಲ್ ಇದೆ ಬೇಕಾಗುತ್ತೆ. ಸೊ ಅದ ಕಾರಣ ರೋಡ್ ಬೇಕೇ ಬೇಕು, ಮತ್ತೆ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ರೋಡಿನ ವ್ಯವಸ್ಥೆ ಸರಿಯಾಗಿದೆ. ಜನಗಳ ಮಿಡಿತ ಹಾಸ್ಪಿಟ್ಲ್ ಮೇಲೆ ಇದ್ದೇ ಇದೆ, ಯಾಕಂದರೆ ಸುತ್ತೆಲ್ಲ ಜಿಲ್ಲೆಯಲ್ಲೂ ಎಲ್ಲ ರೀತಿ ಬೇಸಿಕ್ ಫೆಸಿಲಿಟೀಸ್ ಇದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅನ್ನೋವಂಥದ್ದು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಜಿಲ್ಲಾಸ್ಪತ್ರೆಯ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತುತ್ತಿರುವ ಕಿಸಾನ್ ಸಂಘ ಕಳೆದ ಏಪ್ರಿಲ್ 25ರಂದು ಆಜಾದ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತ್ತು. ಸರ್ಕಾರ ಮಾತ್ರ ಎಂಆರ್ಐ ಯಂತ್ರ ಮಂಜೂರು ಮಾಡಲು ಮಲತಾಯಿ ಧೋರಣೆ ತೋರುತ್ತಿದೆ ಎಂದು ಮುಖಂಡರು ಆರೋಪಿಸಿದ್ದಾರೆ. ನೆರೆಹೊರೆಯ ಜಿಲ್ಲೆಗಳಲ್ಲಿ ಈ ಸೌಲಭ್ಯವಿದ್ದರೂ ಮಲೆನಾಡು ಭಾಗದ ಚಿಕ್ಕಮಗಳೂರಿಗೆ ಈ ಅನ್ಯಾಯವೇಕೆ? ನಾವೇನು ತೆರಿಗೆ ಕಟ್ಟುತ್ತಿಲ್ಲವೇ? ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಈ ಬೇಡಿಕೆಯನ್ನು ಈಡೇರಿಸದಿದ್ದರೆ ಚಿಕ್ಕಮಗಳೂರಿನ ಸಾರ್ವಜನಿಕರ ಬೆಂಬಲದೊಂದಿಗೆ ಮತ್ತೊಮ್ಮೆ ಉಗ್ರ ಹೋರಾಟ ಮಾಡುವುದಾಗಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರು ಹೇಳಿದರು. ಸೊ ಭಾರತೀಯ ಕಿಸಾನ್ ಸಂಘ ಮತ್ತು ಮಯೂರ ಯುವ ಸೇನೆ ಕಳೆದ 2 ವರ್ಷಗಳಿಂದ ಸತತವಾಗಿ ಜಿಲ್ಲಾಸ್ಪತ್ರೆ ಚಿಕ್ಕಮಗಳೂರಿನ ಸಮಸ್ಯೆಗಳು ಮತ್ತು ರೋಗಿಗಳು ಅನುಭವಿಸುತ್ತಿರುವ ನೋವನ್ನು ಜಿಲ್ಲಾಡಳಿತ ಗಮನಕ್ಕೆ ತಂದಿರುತ್ತಲೇ ಇರ್ತೀವಿ. ಹೌದು, ತುಂಬಾ ಲೆಟರ್ಗಳನ್ನ ಕೊಟ್ಟಿರ್ತೀವಿ, ಜಿಲ್ಲಾಡಳಿತ ಕೊಟ್ಟಿರ್ತೀವಿ, ಮತ್ತೆ DS ಸಹ ಕೊಟ್ಟಿರ್ತೀವಿ. ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸೌಂಡ್ ಮಾಡಿದ್ದೀವಿ 1 ವರ್ಷದ ಹಿಂದೆ. ಮತ್ತೆ ದಿನಾಂಕ ವಿಷಯ ಹೇಳಿ 25/4/2026 ಜಿಲ್ಲಾಸ್ಪತ್ರೆ ಅವ್ಯವಸ್ಥೆ ಹಾಗೂ ಸಿಬ್ಬಂದಿಗಳ ಕೊರತೆ ಹಾಗೂ ಎಂಆರ್ಐ ಸ್ಕ್ಯಾನಿಂಗ್ ಮಿಷನ್ ಇಲ್ಲದಿರುವುದರ ವಿರುದ್ಧ ಆಜಾದ್ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿರುತ್ತೇವೆ. ನಂತರ ಜಿಲ್ಲಾ ಚಿಕಿತ್ಸಕರನ್ನು ಭೇಟಿ ಮಾಡಿದಾಗ ನಮ್ಮ ಕಡೆಯಿಂದ ಸ್ಥಳ ನೀಡಿರ್ತೀವಿ, ಮತ್ತೆ ಮೆಜರ್ಮೆಂಟ್ ಕೊಟ್ಟಿರ್ತೀವಿ ಅಂತ ಅವ್ರು ಹೇಳಿರ್ತಾರೆ. ನಮ್ಮ ಕಡೆಯಿಂದ ಏನ್ ಮಾಡಬೇಕು ನಾವೆಲ್ಲ ಮಾಡಿದ್ದೀವಿ. ಇನ್ನು ಮುಂದಿನ ಬಿಟ್ಟಿರುವಂಥದ್ದು ಸರ್ಕಾರಕ್ಕೆ. ಸರ್ಕಾರ ಮನ್ಸು ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಹಾಸ್ಪಿಟಲ್ ಸಿಬ್ಬಂದಿ ಕೊರತೆ ಇದೆ ಅನ್ನೋದನ್ನ ಅವರು ಖುದ್ದಾಗಿ ಹೇಳಿದ್ದಾರೆ. ಆದರೂ ಎಂಆರ್ಐ ನಮ್ಮ ಜಿಲ್ಲೆಗೆ ಬರಲು ತೊಡಕಾಗಿರುವ ಕೈಗಳಾವು ಅಂತ ನಮಗೆ ಗೊತ್ತಾಗ್ತಿಲ್ಲ. ಜೊತೆಗೆ ಸರ್ಕಾರ ಮಲತಾಯಿ ಧೋರಣೆ ಏಕೆ ಮಾಡ್ತಿದೆ? ಪಕ್ಕ ಜಿಲ್ಲೆಗಳಲ್ಲಿ ವ್ಯವಸ್ಥೆ ಇದ್ದರೂ ಮಲೆನಾಡು ಭಾಗವಾದ ನಮ್ಮ ಚಿಕ್ಕಮಗಳೂರಿನಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಇಲ್ಲದಿರುವುದು ಜಿಲ್ಲೆಯ ಜನರ ಹಿತದೃಷ್ಟಿಯಲ್ಲಿ ಅತ್ಯಂತ ವಿಷಾದನೀಯ. ನಾವೇನು ತೆರಿಗೆ ಕಟ್ತಿಲ್ವಾ ಅಥವಾ ಈ ರಾಜ್ಯದ ಪ್ರಜೆಗಳಲ್ವಾ? ಕನಿಷ್ಠ ಮೂಲಸೌಕರ್ಯಕ್ಕೆ ಇನ್ನೆಷ್ಟು ವರ್ಷ ಬೇಕೆಂಬ ಯಕ್ಷ ಪ್ರಶ್ನೆಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಈ ವಿಚಾರವಾಗಿ ಹೋರಾಟ ಮಾಡಲು ನಾವು ನಿರ್ಧರಿಸಿದ್ದೀವಿ. ತಮ್ಮೆಲ್ಲರ ಸಹಕಾರ ಬೇಕು, ಮತ್ತೆ ಪತ್ರಿಕೋದ್ಯಮ ಮತ್ತು ಚಿಕ್ಕಮಗಳೂರು ಜನತೆಯ ಬೆಂಬಲವನ್ನ ಕೇಳ್ತೀವಿ. ಸೊ ಇಷ್ಟು ನಾನು ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಸಂಚಾಲಕರಾದ ಸಾಗರ್, ಶ್ರೀನಿವಾಸ್ ಗೌಡ, ಧನುಷ್ ಕೆ ರಾಂಪುರ, ದರ್ಶನ್ MK, ರಕ್ಷಿತ್ ಗೌಡ, ಉಲ್ಲಾಸ್ ಗೌಡ, ಕಿಶನ್, ನಿತಿನ್, ಸುಜಯ್